ಪ್ರಿಯ ವೀಕ್ಷಕರೇ, ಮ್ಯಾಸಬೇಡರ ಸಾಂಸ್ಕೃತಿಕ ನಾಯಕರಲ್ಲಿ ಪ್ರಸಿದ್ಧರಾದ ಗೊರ್ಲು ಬಯ್ಯಪ್ಪ ರಾಜನಿಗೆ 3 ಜನ ಮಕ್ಕಳು. ಮೊದಲನೇ ಮಗ ಸೂರ್ಯ ಯರಗಟ್ಟ ನಾಯಕ, ಎರಡನೇ ಮಗ ಕೋರ್ಲು ಮಲ್ಲನಾಯಕ, ಮೂರನೇ ಮಗಳು ಪಚ್ಚುಪದಿ ಪಾಲಮ್ಮ ಅಂತ. ನಾವು ಇಂದು ಅಂಥ ಸಾಂಸ್ಕೃತಿಕ ವೀರರಲ್ಲಿ ಸೂರ್ಯ ಯರಗಟ್ಟ ನಾಯಕನ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ. ಈ ಸೂರ್ಯ ಯರಗಟ್ಟ ನಾಯಕನ ಬಗ್ಗೆ ಇದನ್ನು ಮಾಹಿತಿಯನ್ನು ನೀಡ್ತಿದ್ದಾರೆ ಪಿ ತಿಪ್ಪೇಸ್ವಾಮಿ ಮಾಸ್ಟ್ರು, PTS ಚಳ್ಳಕೆರೆ, ರಂಗಭೂಮಿ ನಾಟಕ ಹಾಗೂ ಸಂಗೀತ ನಿರ್ದೇಶಕರು, ರಾಜ್ಯ ಪ್ರಶಸ್ತಿ ಹಾಗೂ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತರು. ತಮಗೆ ಈ ದಿನ ಸಂಚಿಕೆಗೆ ಸ್ವಾಗತ ಸರ್. ನಿಮಗೆ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ದಿನ ಸೂರ್ಯರಾಜನ ಕೊನೆಯ ತಮ್ಮನಾದಂತಹ ಗೊರ್ಲ ಬಯ್ಯಪ್ಪರಾಜನ ಹಿರಿಯ ಮಗನಾದಂತಹ ಸೂರ್ಯ ಯರಗಟ್ಟ ನಾಯಕನ ಐತಿಹ್ಯದ ಸಂದರ್ಭಗಳನ್ನು ವಿಚಾರಿಸ್ತೇವೆ. ಈ ಯರಗಟ್ಟ ನಾಯಕ ದೊಡ್ಡ ಮಗನಾಗಿ ಗೊರ್ಲ ಬಯ್ಯಪ್ಪನಿಗೆ ಜನಿಸಿದ ಮೇಲೆ ಈತ ಪಶುಪಾಲನೆಯಲ್ಲಿ ತಂದೆ ತಾಯಿಗಳ ಜೊತೆಯಲ್ಲಿದ್ದ. ಆನಂತರ ಪ್ರಾಯಕ್ಕೆ ಬಂದ ಮೇಲೆ ಈತ ಗೋನೂರಿಗೆ ಹೋಗ್ತಾನೆ. ಗೋನೂರು ಅದೊಂದು ಕಟ್ಟೆ ಮನೆ ಅಂತ ನಾವು ಹಿಂದೆನೇ ಹೇಳಿದ್ವಿ. ಆ ಗೋನೂರಿನಲ್ಲಿ ಬಯ್ಯಪ್ಪರಾಜ ಅಂತಕ್ಕಂಥ ದೊರೆ ಇರ್ತಾನೆ. ನಮ್ಮ ಹಿಂದಿನ 3 ಕಟ್ಟೆ ಮನೆಗಳಲ್ಲಿ ನಾಯಕನಹಟ್ಟಿ, ನನ್ನಿವಾಳ, ಗೋನೂರು ಅಂತ. ನಾಯಕನಹಟ್ಟಿಗೆ ಮೀಸೆ ನಾಯಕ, ನನ್ನಿವಾಳಕ್ಕೆ ಗಟ್ಟಿಮುತ್ತು ನಾಯಕ ಮತ್ತು ಗೋನೂರಿಗೆ ಬೋಸೆ ನಾಯಕ, ಬಯ್ಯಪ್ಪ ನಾಯಕ, ಸೂರಪ್ಪ ನಾಯಕ ಅಂತಲೂ ಕರೀತಾ ಇದ್ದರು. ಇಲ್ಲಿ ಭಾಳ ವ್ಯವಸ್ಥಿತವಾದಂಥ ಒಂದು ಆಡಳಿತ ಇತ್ತು. ಒಂದು ಹದ್ದುಬಸ್ತಿನ ಕಟ್ಟೆ ಮನೆ ಇತ್ತು. ಒಂದು ನಡತೆ ಆಚಾರದ ಕಟ್ಟೆ ಮನೆ ಅಂತ ಒಂದು, ಅನಾಚಾರದ ಕಟ್ಟೆ ಮನೆ ಅಂತ ಒಂದು. ಗೋನೂರಿನಲ್ಲಿ ಆಚಾರದ ಕಟ್ಟೆ ಮನೆಯಲ್ಲಿ ಯಾರೇ ತಪ್ಪು ಮಾಡಿದರೂ ಕೂಡ ಅಲ್ಲಿ ಒಂದು ಸತ್ಯದ ಕಟ್ಟೆ ಇತ್ತು. ಆ ಸತ್ಯದ ಕಟ್ಟೆ ಮುಂದೆ ನಡೆದ ಘಟನೆಗಳನ್ನು ಸತ್ಯವಾಗಿ ಮಾತಾಡಬೇಕು. ಆ ಕಟ್ಟೆ ಮೇಲೆ ನಿಂತ್ಕೊಂಡು ಸುಳ್ಳು ಹೇಳಿದರೆ ಅವ್ರಿಗೆ ಒಳ್ಳೆಯದಾಗ್ತಿರ್ಲಿಲ್ಲ ಅಂತಕ್ಕಂಥ ನಂಬಿಕೆ. ಇನ್ನೊಂದು ಉಸುಕಿ ಮರ್ರಿ ಚಾವಡಿ, ಅಲ್ಲಿ ಅನಾಚಾರದ ಕಟ್ಟೆ ಮನೆ ಇತ್ತು. ಆ ಅನಾಚಾರದ ಕಟ್ಟೆ ಮನೆಗೆ ಈ ವೇಶ್ಯರು, ಗಂಡ ಬಿಟ್ಟವರು, ಕಳ್ಳತನ ಮಾಡಿದವರು, ಇವರ ಅಪರಾಧಿಗಳಿಗೆ ಅಲ್ಲಿ ದಂಡ ವಿಧಿಸ್ತಾಯಿದ್ರು. ಆ ದಂಡವನ್ನು ವಸೂಲಿ ಮಾಡಲಿಕ್ಕೆ ಕೊಂಡಮರಿರಾಜ ಅಂತಕ್ಕಂಥ ಅಧಿಕಾರಿಯನ್ನು ನೇಮಿಸಿದ್ರು. ಇಂತಹ ಒಂದು ಕಟ್ಟೆ ಮನೆ, ಅನಾಚಾರದ ಕಟ್ಟೆ ಮನೆಯಲ್ಲಿ ಬೆಳಗಿನಿಂದ ಸಂಜೆವರೆಗೂ ಶೇಖರಣೆ ಆಗ್ತಕ್ಕಂಥ ಎಲ್ಲ ಶುಲ್ಕವನ್ನು ಸಂಜೆಗೆ ಕೊಂಡಮರಿರಾಜ ತೆಗೆದುಕೊಂಡು ಹೋಗಿ ಖಜಾನೆಗೆ ಜಮಾ ಮಾಡ್ತಾಯಿದ್ದ. ಅದರ ಕೈಗೆ ಕೆಲವು ಜನ ಸೇವಕರು ಇದ್ದರು. ಅಲ್ಲಿಗೆ ಈತ ಹೋಗ್ತಾನೆ. ಹೋಗಿ ನನಗೊಂದು ಉದ್ಯೋಗ ಕೊಡ್ರಿ, ಚಾಕ್ರಿ ಕೊಡ್ರಿ ಅಂತ ನಮ್ಮ ಸೂರ್ಯ ಯರಗಟ್ಟ ನಾಯಕ ಹೇಳಿದಾಗ, ಕೊಂಡಮರಿರಾಜ ಇದ್ಯಾರೋ ಯುವಕ ಗಟ್ಟಿಮುಟ್ಟಿ ಆಗಿದ್ದಾನೆ, ನೋಡೋಣ ಅಂತ. ಏನಪ್ಪ ಇಲ್ಲೆಲ್ಲ ಹಿಂಗೆ ಚಾಕರಿ ಮಾಡಬೇಕು, ಬೆಳಗ್ಗಿಂದ ಸಂಜೆವರೆಗೂ ನೀನು ಕುಂತ್ಕೊಂಡು ಇಲ್ಲಿ ವಸೂಲಾಗ್ತಕ್ಕಂಥ ಶುಲ್ಕವನ್ನು ನನಗೆ ನೀನು ತಲುಪಿಸ್ಬೇಕು, ಅದನ್ನು ಜಮಾ ಮಾಡಬೇಕು, ಇದೊಂದು ವ್ಯವಸ್ಥೆ ಇದೆ ನೋಡು. ಆಯಿತು, ನಾನು ಮಾಡ್ತೀನಿ ಅಂತ. ಹಾಗಾದರೆ ನಿನ್ನ ಕೆಲಸಕ್ಕೆ ಸೇರಿಸ್ಕೊಳ್ತು ಅಂತ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ಹೀಗೇ ಯರಗಟ್ಟ ನಾಯಕರು ಗೋನೂರಿನಲ್ಲಿ ಕೊಂಡಮರಿರಾಜನ ಕೆಳಗೆ ದಳಪತಿಯಾಗಿ ಕೆಲಸ ಮಾಡ್ತಾರೆ. ಪ್ರತಿನಿತ್ಯ ಅನಾಚಾರದ ಕಟ್ಟೆ ಮನೆಯಲ್ಲಿ ವಸೂಲಾಗ್ತಕ್ಕಂಥ ಶುಲ್ಕವನ್ನು ತೆಗೆದು ಕೊಂಡಮರಿರಾಜಿಗೆ ಒಪ್ಪಿಸ್ತಕ್ಕಂಥದ್ದು. ಹೀಗೆ ಇದ್ದ ಸಂದರ್ಭದಲ್ಲಿ ನಾವು ಹಿಂದೆ ಜಗಳೂರು ಪಾಪನಾಯಕನ ಕಥಾ ಪ್ರಸಂಗಗಳಲ್ಲಿ ಆತ ದೊಡ್ಡಪ್ಪನ ಹತ್ರ ಮುಕ್ಕಣ್ಣನ ಕಟಾರಿಗೆ ಬಂದ. ಆ ಕಟಾರಿಯನ್ನು ತಂದೆ ದೊಡ್ಡಪ್ಪನ ಹತ್ರ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಾಗ ಇಲ್ಲಿನ ವ್ಯವಸ್ಥೆಯನ್ನು ನೋಡಿಕೊಂಡು ಆತ ಅವರ ಇದಕ್ಕೆ ದೊಡ್ಡಪ್ಪನ ಕೇಳ್ತಾನೆ, ನಾವು ಎಲ್ಲಿ ಇಂತಹ ತಪ್ಪು ಮಾಡಿದರಿಗೆ ತಲೆಗಂದ ಯಾಕೆ ವಸೂಲು ಮಾಡ್ತಕ್ಕಂಥದ್ದು ಸರಿಯಲ್ಲ ದೊಡ್ಡಪ್ಪ, ಇದು ಯಾಕೆ ಹಿಂಗೆ ಮಾಡ್ತಾರೆ ಅಂತ. ಆವಾಗ ಕೊಂಡಮರಿರಾಜನಿಗೂ ಬಯ್ಯಪ್ಪರಾಜನಿಗೂ ಈತ ತಿಳಿ ಹೇಳಿ, ಇನ್ಮೇಲೆ ಕಟ್ಟೆ ಮನೆಯಲ್ಲಿ ಇಂಥ
ಜನಗಳಿಗೆ ತೊಂದರೆ ಕೊಡ್ತಕ್ಕಂಥ ಆಡಳಿತ ನಡೆಸಬೇಡ್ರಿ ಅಂತಂದು ಹೇಳಿ ಹೋದಂಥ ಪ್ರಸಂಗ ಮುಕ್ಕಣ್ಣನ ಕಟಾರಿ ತೆಗೆದುಕೊಂಡು ಹೋಗ್ಬಿಡ್ತಾನೆ. ಈ ಕಟ್ಟೆ ಮನೆ ಏನಾಗುತ್ತೆ, ಭಾಳ ದಿನ ಇರಲ್ಲ. ಈ ರಾಜರ ಸೊತ್ತು ಅಥವಾ ಏನೋ ಪ್ರಸಂಗಗಳಾಗಿ ಕಟ್ಟೆ ಮನೆ ಕೂಡ ಅದು ಭಾಳ ಆಡಳಿತದಲ್ಲಿ ಹಿಂದೆ ಬಿದ್ದುಬಿಡುತ್ತೆ. ಅಲ್ಲಿ ರಾಜನೂ ಇಲ್ದಂಗೆ ಆಗುತ್ತೆ. ಆಗೇನು ಮಾಡ್ತಾರೆ, ಈತ ಮತ್ತೆ ಪಶುಪಾಲನೆಗೆ ಬರ್ತಾನೆ. ಸೂರ್ಯ ಅರಗಟ್ಟ ನಾಯಕ ಪಶುಪಾಲನೆಯನ್ನು ಮಾಡಿಕೊಂಡು ಮತ್ತು ತನ್ನ ಕೆಳಗೆ ಜನಗಳನ್ನು ಇಟ್ಕೊಂಡು ಬೆಳಗಟ್ಟ, ಆಯ್ಕಲ್ಲು ಈ ಕಡೆ ಎಲ್ಲ ಪಶುಗಳನ್ನು ಮೇಯಿಸ್ಕೊಂಡು ಅಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಆ ಭಾಗದಲ್ಲೇ ಆತ ಇರ್ತಾನೆ. ಗೋನೂರು, ಬೆಳಗಟ್ಟ ಈ ಪ್ರದೇಶದಲ್ಲಿ ಇರ್ತಾನೆ ಆತ. ಹೀಗೆ ಇರಬೇಕಾದ ಸಂದರ್ಭದಲ್ಲಿ ಅಲ್ಲಿ ತಮಟಕಲ್ಲಿನ ಓಬವ್ವ ಅಂತ ಒಬ್ಬ ಹೆಣ್ಮಗಳು ಇರ್ತಾಳೆ. ಚಿತ್ರದುರ್ಗದಲ್ಲಿರ್ತಕ್ಕಂಥ ತಮಟಕಲ್ಲು ಶಾಸ್ತ್ರ ಕೂಡ ಇದೆ ಸರ್. ಹಾಂ, ಆಂಜನೇಯ ದೇವಸ್ಥಾನ ಇದು ಭಾಳ ಪ್ರಸಿದ್ಧವಾದ್ದು. ಅಲ್ಲಿ ಓಬವ್ವ ಅಂತಕ್ಕಂಥ ಒಬ್ಬ ಹೆಣ್ಮಗಳು. ಆಕೆ ಬಹಳ ಸ್ವರುದ್ರೂಪಿ. ಎಂಥರು ಕೂಡ ಆಕೆಯನ್ನು ನೋಡಿ ಆಸೆ ಪಡ್ತಕ್ಕಂಥವ್ರೆ ಭಾಳ ಜನ ಇದ್ದರು. ಅಲ್ಲಿನೇ ನಮ್ಮ ಬೆಳಗಟ್ಟದ ಸಮೀಪದಲ್ಲಿರ್ತಕ್ಕಂಥ ಬಾಗೇನಾಳು ಅಂತ ಒಂದಿದೆ. ನಮ್ಮ ಬೆಳಗಟ್ಟದಿಂದ ತುನ್ನೂರಿಗೆ ಹೋಗೋ ರೋಡ್ನಲ್ಲಿ ಕೂನ್ಬೇವು ಈ ಕಡೆ ಬರುತ್ತೆ, ಬಾಗೇನಾಳು ಅಂತ. ಆ ಬಾಗೇನಾಳಲ್ಲಿ ಕಸ್ತೂರಿ ಕಾಮನಾಯಕ ಅಂತ ಒಬ್ಬನಿರ್ತಾನೆ, ನಾಯಕರು. ಅವನು ಒಂದು ಗೊಡ್ಡು ಹಸುವನ್ನು ಸಾಕಿರ್ತಾನೆ, ಭಾಳ ಪ್ರೀತಿಯಿಂದ, ಬಹಳ ಚೆನ್ನಾಗಿ ಸಾಕಿರ್ತಾನೆ. ಇವನು ಕೂಡ ದಟ್ಟ ಪುಷ್ಟಿಯಾಗಿ ಸ್ಥಿತಿವಂತನಾಗಿದ್ದನೆಲ್ಲ ಏನಾದರೂ ಮಾಡಿ ನಾನು ತಮಟಕಲ್ಲಿ ಒಬ್ಬವನ್ನ ಸಹವಾಸ ಮಾಡಬೇಕು ಅಂತ ಹೋಗ್ತಾನೆ. ಆಕೆಯನ್ನು ಹೋಗಿ ಆಕೆಯನ್ನು ವಿಚಾರಿಸಿದಾಗ ಆಕೆ ಹೇಳ್ತಾಳೆ, ನೋಡು, ನೀನು ನನ್ನ ಅನುಭವಿಸ್ಬೇಕಾದ್ರೆ ನೀನು ಸಾಕಿದೆಯಲ್ಲ ಗೊಡ್ಡು ಹಸುವಿನ ದೊಮ್ಮೆಯನ್ನು ಸುಟ್ಕೊಂಬಂದು ನನಗೆ ಕೊಡಬೇಕು ಅಂತ ಸವಾಲಾಗ್ತಾಳೆ. ಇವನು ನಾನು ಅಷ್ಟು ಪ್ರೀತಿಯಿಂದ ಮಗುವಿಗಿನ್ನ ಹೆಚ್ಚಾಗಿ ನಾನು ಸಾಕ್ತಾಯಿದ್ದೀನಿ, ಅದನ್ನು ಸಾಯಿಸಿ ಅದರ ಹೃದಯವನ್ನು ತಂದು ನೀನು ಸುಟ್ಕೊಡು ಅಂತ ಹೇಳ್ತೀನಿ, ನೀನೆಂತ ನೀಚಳು, ಹೋಗಿ ನೋಡು, ನೀನು ನೋಡು, ನಿನ್ನ ರೂಪ ನೋಡು ಅಂತ ಅವನು ತಿರಸ್ಕರಿಸಿ ಬಂದುಬಿಡ್ತಾನೆ. ಹೋಗ, ನೀನು ಒಂದು ಹಸು ಇಟ್ಕೊಂಡು ಅದನ್ನೇನು ನೀನು ಮಾತಾಡ್ತೀಯ, ನೀನು ನಾನು ಬೇಕಾದರೆ ಇದನ್ನು ಮಾಡ್ಬೇಕು ನೀನು ಅಂತ. ಹಾಗಾಗಿ ಅವನು ವಾಪಸ್ ಬಂದುಬಿಡ್ತಾನೆ. ಏನಪ್ಪ ಇದು, ಈ ಪ್ರಸಂಗಗಳು ಭಾಳ ಜನ ಪ್ರಯತ್ನ ಪಟ್ಟಿರ್ತಾರೆ. ಆಮೇಲೆ ಗುಜುಗತ್ತಲು ಕ್ಯಾಸಯ ಅಂತ ಒಬ್ಬನಿರ್ತಾನೆ, ಪಟಿಂಗ. ಅವನು ಭಾಳ ತೆಳ್ಳಗಿರ್ತಾನೆ. ಸರ್ ಅವ್ರ ಹೆಸರು ಗುಜುಗತ್ತಲ ಕ್ಯಾಸಯ್ಯ ಅಂತ, ಗುಜುಗತ್ತಲ ಕ್ಯಾಸಯ್ಯ ಅಂತ. ಅವನು ಹೋಗಿ ಆಕೆನ ಕೇಳ್ತಾನೆ, ಏನೇ ಬಂದುಬಿಟ್ಟು ದೊಡ್ಡ ಮನುಷ್ಯ, ನಿನ್ನ ಧೈರ್ಯ ಇದ್ರೆ ಹೋಗ, ಅವನು ಚಿನ್ಕಮ್ಮನ ಆಗಿದ್ದು ಪಡ್ಯಾಸನ ತಂದು ನನಗೆ ಸುಟ್ಟುಕೊಡೋ ನೋಡ್ತೀನಿ ಅಂತ. ಅವನು ಯಾವ ಪಾಟಿಗೆ ಹೋಗ್ತಾನೆ, ನೀನು ಹೋಗಿ ನೀನಿಲ್ಲ ಅಂತ ಅವನು ನಿರಾಸನಾಗಿ ವಾಪಸ್ ಬಂದುಬಿಡ್ತಾನೆ. ಒಂದು ಸಾರಿ ಈಕೆ ಸ್ನಾನ ಮಾಡಿಬಿಟ್ಟು ಮಾಡಿ ಮೇಲೆ ಕೂದಲನ್ನೆಲ್ಲ ಹಾರಿಸ್ಕೊಂಡು ನಿಂತ್ಕೊಂಡಿರ್ತಾರೆ. ಈತ ಮತ್ತು ವಡಪಲ ತಮ್ಮಯ್ಯ ಅಂತ ಇವನು ಸ್ನೇಹಿತ, ವಡಪಲ ತಮ್ಮಯ್ಯ ಅಂತ ಅಸಿಸ್ಟೆಂಟು, ಯಾರಿಗೆ, ಸೂರ್ಯ ಅರಗಟ್ಟ ನಾಯಕರಿಗೆ. ಅದನ್ನು ಕರ್ಕೊಂಡು ದನಗಳು ಎಲ್ಲ ಮೇಯಿಸ್ಕೊಂಡು ಬರ್ತಿರ್ಬೇಕಾದ್ರೆ ಯಾಕೋ ಮಾಡಿ ಮೇಲೆ ನೋಡ್ತಾನೆ ಆಯ್ತ. ನೋಡಿಬಿಟ್ಟು ಭಾಳ ಆಶ್ಚರ್ಯಪಡ್ತಾನೆ, ಎಂಥ ಸುರುದ್ರೂಪಿ ಹೆಂಗಸಿ, ಏನಾದರೂ ಮಾಡಿ ಇವಳ ನಾನು ಸವಾಸ ಮಾಡಬೇಕಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂತಾನೆ. ಅಂದ್ಕೊಂಡು ತನ್ನ ಸ್ನೇಹಿತನ ಹತ್ರ ಈ ಪ್ರಸಂಗನ ಮಾತಾಡ್ತಾನೆ. ಪಡಪುಲ್ ತಮ್ಮಯ್ಯನ ಹತ್ರ, ನೋಡಯ್ಯ, ನೀನು ಹೋಗಪ್ಪ, ನೀನು ಏನು ವಿಚಾರ ಮಾಡು, ಆಕೆ ಒಪ್ಪಿದರೆ ನಾನು ವಿವಾಹ ಆಗ್ತೀನಿ, ಮದುವೆ ಆಗ್ತೀನಿ, ಕೇಳಯ್ಯ ಅಂತ ವಡಪುಲ್ ತಮ್ಮಯ್ಯನ ಕಳಿಸ್ತಾನೆ ತಮಟಕಲ್ ಒಬ್ಬವನ ಹತ್ರ. ಸರಿ, ಅದೇ ಕಂಡೀಷನ್ ಮಾಮೂಲು. ನೋಡಪ್ಪ, ಹಿಂಗೆ ಗೊಡ್ಡು ಹಸಿನ ಇನ್ನು ದೊಮ್ಮೆ ಸುಟ್ಕೊಂಬಂದು ಕೊಡ್ರಪ್ಪ, ಆಯಿತು, ನಾನು ರೆಡಿ ಇದ್ದೀನಿ ಅಂತ. ಸರಿ, ಇವನು ಬಂದು ಹೇಳ್ತಾನೆ ಯಾರಿಗೆ, ಅರಗಟ್ಟ ನಾಯಕನಿಗೆ, ನೋಡಪ್ಪ, ಹಿಂಗೆಲ್ಲ ಕಂಡೀಷನ್ ಹಾಕ್ಬಿಟ್ಲಾಕೆ ಹೆಂಗೆ ಮಾಡ್ತೀಯ? ಅವನೇನು ಮಾಡಿರ್ತಾನೆ, ಯಾರಾದರೂ ಈಕೆಯ ಸಹವಾಸಕ್ಕೆ
ನನ್ನ ಗೊಡ್ಡು ಹಸುವನ್ನು ಕೊಯ್ದು ದೊಮ್ಮೆ ತಗೊಂಡು ಹೋಗಿದ್ರು ಹೋಗ್ಬೋದು ಅಂತ ಬಾಗನಹಳ್ಳಿ ಕಾಮನಾಯಕ ಇದು ನೆಲಮಾಳಿಗೆ ಮಾಡಿ ಕಂಚಿನ ಬಾಗಿಲು ಮಾಡಿಸಿರ್ತಾನೆ. ಅದರಲ್ಲಿ ಆ ಪಟ್ಟೆ ಹಸನ್ನು ಇಟ್ಟಿರ್ತಾನೆ. ಯಾರಾದರೂ ಹೊತ್ಕೊಂಡು ಹೋಗ್ಬಿಡ್ತಾರೆ ನಾನು ಇಲ್ದಾಗ ಅಂತ. ಇದಕ್ಕೆ ಹೊಸ್ತಿಲಿಗೆಲ್ಲ ಕಂಚಿಂದು ಇದು ಹಾಕಿರ್ತಾನೆ. ಅದೆಲ್ಲ ನೆಳ್ಕೊಂಡು ಹೋದಾಗ ಆಮೇಲೆ ದೊಡ್ಡದೊಂದು ಗಂಟೆ ಕಟ್ಟಿರ್ತಾನೆ ಹೊರಳಿಗೆ, ದೊಡ್ಡ ಶಬ್ದವಾಗಲಿ ಅಂತ. ಇಷ್ಟೆಲ್ಲ ಮಾಡಿದಾನಲ್ಲಪ್ಪ, ಹೆಂಗಪ್ಪ ಇವನು ಹಸು ತರೋದು ಅಂತಕ್ಕಂಥ ಸಮಸ್ಯೆ ಆಗುತ್ತೆ. ಆವಾಗ ಒಂದು ಯೋಚನೆ ಮಾಡಿ ಅವರಿಬ್ಬರು ಅಗಸರ ಮನೆಗೆ ಹೋಗ್ತಾರೆ. ಅಗಸರ ಮನೆಗೆ ಹೋಗಿ ಮುಟ್ಟು ಬಟ್ಟೆ ಇರ್ತಾವಲ್ಲ, ಆ ಬಟ್ಟೆನೆಲ್ಲ ತಗೊಂಡ್ಬಿಡ್ತಾರೆ. ಆ ಕ್ರಮನ ಅವ್ನು ಮಾಡಿರೋ ಕ್ರಮನ ಅಳಿಸ್ಬೇಕು ಅಂತಕ್ಕಂಥ ಮತ್ತೊಂದು ಹಸುವಿನ ಗಂಟೆ ಇರುತ್ತಲ್ಲ ಕೊರಡಲ್ಲಿ, ಅದಕ್ಕೆಲ್ಲ ಸೀರೆ ಸುತ್ತಬಿಡ್ತಾರೆ, ಬಿಗಿಯಾಗಿ ಸುತ್ತಬಿಡ್ತಾರೆ. ಸುತ್ತಬಿಟ್ಟು ಮೆತ್ತಿಗೆ ಅದನ್ನ ಎಳ್ಕೊಂಡು ಬರ್ತಾರೆ. ಕೊನೆಗೆ ಬರಬೇಕಾದ್ರೆ ಅದು ಗೊರಸು ಕಂಚಿನ ಬಾಗಿಲಿಗೆ ಹೊಸ್ತಲಿಗೆ ತಗಲಿಕ್ಕೆ ಶಬ್ದ ಆಗುತ್ತೆ. ಅವನ್ನೆಲ್ಲ ಒಂದು ಕಡೆ ದನಗಳು ಕಾದ್ಕೊಂಡಿರ್ತಾನಲ್ಲ, ಗೊತ್ತಾಗ್ಬಿಡುತ್ತೆ ಏನೋ ನನಗೆ ತೊಂದರೆ ಆಗಿದೆ ಅಂತ. ಅವನು ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಇವರು ಅದೊಮ್ಮೆ ಕೊಯ್ದು ಸುಟ್ಕೊಂಡು ಹೋಗಿ ತಮಟ್ಕಲ್ಲಿ ಹೋಗುವನು ಕೊಟ್ಬಿಡ್ತಾರೆ ಎರಗಡ್ಡ ನಾಯಕ. ಅವಳು ಖುಷಿಯಾಗಿಬಿಡ್ತಾಳೆ. ಖುಷಿಯಾಗಿ ಇಬ್ಬರು ಇನ್ನೇನು ಸಂಸಾರ ಮಾಡ್ತಾರೆ. ಈ ಪ್ರಸಂಗ ಈತನ ಜೀವನದಲ್ಲಿ ನಡೆಯುತ್ತೆ. ಏನೀತ ಸಂಜೆವರೆಗೂ ದನ ಎಲ್ಲ ಮೇಯಿಸ್ಕೊಂಡು ಬೆಳಗಟ್ಟದ ಹತ್ರ ಬಂದು ಇಲ್ಲಿಂದ ರಪ್ಪಕ್ಕೆ ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗೋನು ಎಲ್ಲಿಗೆ, ತಮಟ್ಗಲ್ಲಿ ಅಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ರಾತ್ರಿ ಎಲ್ಲ ಅಲ್ಲಿ ಇದ್ಕೊಂಡು ಬೆಳಿಗ್ಗೆದ್ದು ಅಲ್ಲಿಂದ ನಡ್ಕೊಂಡು ಬಂದು ತಿರ್ಗಾ ಪಶುಗಳನ್ನು ತೆಗೆದುಕೊಂಡೋದು ನಿತ್ಯ ಕರ್ಮ ಇತ್ತಂದು ಎರಗಟ್ಟ ನಾಯಕಿಂದು. ಇಲ್ಲೇನಾಗುತ್ತೆ, ಇವನು ಹಸು ಕಳ್ಕೊಂಬಿಟ್ಟ, ಪ್ರೀತಿ ಹಸು. ಇವನು ಗುಜಗತ್ಲ ಕ್ಯಾಸಯ್ಯ, ಇವನು ಸುಮ್ಮನೆ ನನಗೆ ಸಿಗಲಿಲ್ಲ ಅವಳು ಅಂತ ಒಂದು ನಿರಾಸೆಯಿಂದ ಅವರಿಬ್ಬರು ಒಂದಾಗ್ಬಿಡ್ತಾರೆ. ಒಂದಾಗಿ ಏನಾದರೂ ಮಾಡಿ ಇವನ್ನ ಮುಗಿಸ್ಬೇಕು ಎರಗಟ್ಟ ನಾಯಕನ್ನ ಅಂತ ಪ್ಲ್ಯಾನ್ ಹಾಕ್ಕೊತಾರೆ. ಪ್ಲ್ಯಾನ್ ಹಾಕ್ಕೊಂಡು ಅವನು ದಿವಸ ತಮಟ್ಕಲ್ಲಿಂದ ಬರ್ತಾನಪ್ಪ. ತಮಟ್ಕಲ್ಲಿಂದ ಮಲ್ಲಾಪುರದಿಂದ ಚಿತ್ರದುರ್ಗದಲ್ಲಿರ್ತಕ್ಕಂಥ ಮಲ್ಲಾಪುರದ ಮೇಲೆ ಬರ್ತಾನೆ, ನಡ್ಕೊಂಡು ಬರ್ತಾನೆ ಅವನು. ನಾವೇನಾದರೂ ಮಾಡಿ ಒಂದಷ್ಟು ಜನ ತಗೊಂಡೋಗಿ ಅವನ್ನ ಮುಗಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊತಾರೆ ಅವರು. ಹೆಂಗಪ್ಪ ಏನಪ್ಪ ಜನಗಳಿರ್ತಾರೆ ಅಂತ. ಏನಿಲ್ಲ ತೆಗೆದುಬಿಡೋಣ ಅವನದೇನು ನಮಗೆ, ನನಗೆ ಅವಳು ಸಿಕ್ಕಿಲ್ಲ, ನಿನಗೆ ಹಸು ಪ್ರೀತಿ ಹಸು ಹೋಗಿಬಿಟ್ಟೈತೆ, ಏನಾದರೂ ಮಾಡಿ ಅವನು ಪ್ರವೋಕ್ ಮಾಡ್ತಾನೆ. ಇವನು ತೆಳ್ಳಗಿರ್ತಾನಲ್ಲ ಅಂತಾನೆ, ಇವನು ಶಕ್ತಿ ಅವನ ಕಡೆಯಿಂದ ಇವನು ನಿಗರ್ತಿರ್ತಾನೆ ಗುಡ್ಗಟ್ಲು ಕ್ಯಾಸಯ್ಯ. ಸರಿ, ಇಬ್ಬರು ಒಪ್ಕೊತಾರೆ. ಒಪ್ಕೊಂಡು ಒಂದು ಸಾರಿ ಕಾಯ್ತಾರೆ. ಈತ ಬೆಳಿಗ್ಗೆ ಎದ್ದು ತಮಟ್ಕಲ್ಲಿಂದ ಬರ್ತಾ ಇರ್ತಾನೆ. ಬರ್ತಾ ಮಲ್ಲಾಪುರದ ಗೊಲ್ರಟ್ಟಿ ಹತ್ರ ಬರೋ ಅಷ್ಟೊತ್ತಿಗೆ ಅಲ್ಲೇ ಅಟ್ಯಾಕ್ ಮಾಡಿಬಿಡ್ತಾರೆ ಇವರು. ಅಟ್ಯಾಕ್ ಮಾಡಿದ ತಕ್ಷಣ ಈತ ತಪ್ಪಿಸ್ಕೊಂಡು ಗೊಲ್ರಟ್ಟಿಗೆ ಹೋಗ್ಬಿಡ್ತಾರೆ. ಯಾವಾಗಲೇ ಆಗಲಿ ಎರಗಟ್ಟ ನಾಯಕ ಮಲ್ಲಾಪುರದ ಗೊಲ್ರಟ್ಟಿಗೆ ಹೋದರೆ ಅಲ್ಲಿ ಗೊಲ್ಲರು ಭಾಳ ದೇವ್ರಂಗೆ ಕಾಣ್ತಾಯಿದ್ರು ಈತನ್ನು. ಅದನಿಗೇನು ಕುರಿ ಕೊಯ್ದು ಎಲ್ಲ ವಿಜೃಂಭಣೆಯಿಂದ ದೇವರಂತ ನೋಡ್ತಾಯಿದ್ರು ಎರಗಟ್ಟ ನಾಯಕನ. ಇದು ಯಾವಾಗ ಅಲ್ಲಿಗೆ ಹೋಗ್ಬಿಟ್ನ, ಇವ್ರಿಗೆ ಯಜಮಾನ ಬಂದಿದ್ದಾನೆ ಬರ್ರೋ ಅಂತ ಏನೇನು ಬೇಕೋ ಅಡುಗೆ ಎಲ್ಲ ಮಾಡ್ತಾರೆ. ಇವ್ರು ಒಳಗೆ ಬರೋಲ್ಲ, ಅಲ್ಲೇ ಹೊರಗೆ ಅವಾಯ್ಡ್ ಆಗ್ತಾರೆ. ಸರಿ, ಅಲ್ಲಿ ಇರ್ತಕ್ಕಂಥ ಸೋಮನ ವಂಶದ ಇವರು ಗೊಲ್ಲರು, ಸೋಮನ ಗೊಲ್ಲರು ಅಂತ ಅಲ್ಲಿ ಮಲ್ಲಾಪುರದಲ್ಲಿ. ಅಲ್ಲೇನಾಗುತ್ತೆ, ಅವ್ನ ಪರೀಕ್ಷೆ ಮಾಡ್ತಾನೆ ಇದ್ದ. ಅಲ್ಲಪ್ಪ, ನಾನು ಯಾವಾಗನ ಬರಲಿ ಹಂಗೆ ಕಳಿಸ್ತಿರ್ಲಿಲ್ಲ, ಈಗ ಯಾಕೆ ಕುರಿ ಕೊಯ್ಲಿಲ್ಲ ನೀವು ಅಂತ. ಏನು ಯಜಮಾನ್ರೆ, ನೀವು ನಿಮ್ಮನ್ನು ನಾವು ದೇವರಂತ ಭಾವಿಸಿದ್ವಿ, ನಿಮ್ಗೇನು ಕಡಿಮೆ ಮಾಡಿದ್ವಿ ಅಂತ. ಆಗಲೇ ಅವನು ಯಜಮಾನ ಒಬ್ಬನು ಮಗನ್ನೇ ಕೊಯ್ದುಬಿಡ್ತಾನೆ ವಾಸೆ. ಹಿಂಗೆ ಇರಲಿ ಮಗನ ತಲೆ ಹಿಂಗೆ ಇಟ್ಕೊಂಡು ತೊಡೆ ಮೇಲೆ ವಾಸ ಕೊಯ್ತಾನೆ. ಇಲ್ಲೇ ಕುತ್ತಿಗೆ ಕೊಯ್ದುಬಿಡ್ತಾನೆ ಅವನು. ಏನು ಭಕ್ತಿ ನಿಂದು ಅಂತ ಆಶ್ಚರ್ಯಪಟ್ಟು ಹಿಂಗೆ ಮಾಡಬಾರ್ದು ಅಂತ ಆ ಮಗುನ ಈತ ಬದುಕಿಸ್ತಾನೆ. ಅಲ್ಲೊಂದು ಪವಾಡಲ್ಲಿ ಸೋಮನ ಕೊಲ್ಲಾರ. ಸರಿ, ಎಷ್ಟೊತ್ತಂತ ಅಲ್ಲಿರ್ತಾನೆ. ಇವರೆಲ್ಲ ಹೋದ್ಮೇಲೆ ಮತ್ತೆ ನಡ್ಕೊಂಡು ಬರ್ತಾ ಇರ್ತಾನೆ.
ಇದು ಆಗಲ್ಲ, ಏನಾದರೂ ಮಾಡ್ಬೇಕಂತ ಈ ಗುಜಗತ್ಲ ಕ್ಯಾಸಯ್ಯ ಬೆಳಗಟ್ಟದ ಹತ್ರ ಒಂದು ದೊಡ್ಡ ಹುಣಸೆ ಮರ ಇರುತ್ತೆ. ಆ ಹುಣಸೆ ಮರಕ್ಕೆ ಒಂದು ಪೊಟ್ರೆ ಇರುತ್ತೆ, ಒಳಗಡೆ ಕುಂತ್ಕೊಂಡು ಇರೋಕ್ಕೆ ಅದು ಕಾಣಿಸಲ್ಲ. ಅಲ್ಲಿ ಇವನು ಬಿಲ್ಲು ಬಾಣ ಇಟ್ಕೊಂಡು ಕಾದಿರ್ತಾನೆ. ಆ ಬಾಣ ವಿಷದ ಬಾಣ. ಮಾಮೂಲಾಗಿ ಈತ ಬರ್ತಾ ಇರ್ತಾನಲ್ಲ, ಆ ಮರದ ಹತ್ರ ಬರ್ತಿದ್ದಂಗೆಲ್ಲ ಇವನು ಪೊಟ್ರನಿಂದ ಆತನ ಬೆನ್ನಿನ ಮೂಲಕ ಬಾಣ ಬಿಟ್ಬಿಡ್ತಾನೆ. ಆ ಬಾಣ ಆತನ ಹೊಟ್ಟೆಯನ್ನು ಸೀಳ್ಕೊಂಡು ಅಲ್ಲೇ ಗರ 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 ತಿರುಗಿ ಬಿದ್ದುಬಿಡುತ್ತೆ. ಎರಗಟ್ಟು ನಾಯಕನ ಹೊಟ್ಟೆ ಎಲ್ಲ ಓಪನ್ ಆಗಿಬಿಡುತ್ತೆ. ಕರಡೆಲ್ಲ ಕರಡಿಗೆ ಬಂದುಬಿಡ್ತವೆ. ಅವಾಗ ಪೇಟೆ ತಗೊಂಡು ಅಲ್ಲಿ ಸುತ್ಕೊತಾನೆ. ಸುತ್ಕೊಂಡು ಬೆಳಗಟ್ಟದ ಹತ್ರ ಬಂದು ಅಲ್ಲಿ ಬೀಳ್ತಾನೆ. ಈಗ ಅಲ್ಲಿ ದೇವಸ್ಥಾನ ಇದೆ, ಅದನ್ನು ದಿಗು ಗುಡ್ಡ ಅಂತಾರೆ. ಫಸ್ಟಿಗೆ ಎರಗಟ್ಟು ನಾಯಕ ಅಲ್ಲಿ ಬಿದ್ದನಲ್ಲ ಬೆಳಗಟ್ಟದ ಹತ್ರ, ಈಗ ಅಲ್ಲೊಂದು ದೇವಸ್ಥಾನ ಕಟ್ಟಿದ್ದಾರೆ. ಅವಾಗ ಇನ್ನೇನು ಎಲ್ಲ ಇವರೆಲ್ಲ ಒಡಪಲ್ ತಮ್ಮ ಎಲ್ಲ ಓಡಿ ಬಂದುಬಿಡ್ತಾರೆ. ಏನಪ್ಪ ಹಿಂಗಾಗ್ಬಿಡ್ತು ಅಂತ ಏನು ಮಾಡಿದ್ರು ಕೂಡ ಆತ ಪುಣ್ಯ ಕೊನೆಯ ಸ್ಟೇಜಿಗೆ ಬಂದಿದ್ದಾನೆ. ಆವಾಗ ಎಲ್ಲರೂ ಯಜಮಾನ್ರಿಗೆ ಹೇಳಿ ಕಳಿಸ್ತಾರೆ. ಎಲ್ಲ ನಮ್ಮ ಕಂಪ್ಯೂಟರ್ ಯಜಮಾನರೆಲ್ಲ ಬರ್ತಾರೆ ಇಲ್ಲಿಗೆ ಬೆಳಗಟ್ಟಿಗೆ ಬರ್ತಾರೆ. ಆದ್ದರಿಂದ ಜೀವ ಹೋಗಿರಲ್ಲ. ಆಗ ಈತನ ಜೀವ ಹೋಗಲ್ಲ. ಅವ್ರ ತಾಯಿನ ಕರೆಸಿ 7 ಪರದೆ ಕಟ್ತಾರೆ. 7 ಪರದೆ ಕಟ್ಟಿ, ನೋಡಮ್ಮ ನಿನ್ನ ಹತ್ರ ಸತ್ಯ ಇದ್ದರೆ ನೀನು 7 ಪರದೆ ದಾಟ್ಕೊಂಡು ನಿನ್ನ ಮಲೆ ಹಾಲು ನಿನ್ನ ಮಗನ ಬಾಯಿಗೆ ಬೀಳಬೇಕು.